ನಾನು ಒಂದು ಘಟನೆಯನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದು ಬಹಳ ಮಹತ್ತರವಾದಂಥ ಘಟನೆ. ಏನಪ್ಪ ಅಂತಂದರೆ 1986ರಲ್ಲಿ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರ ಅಂತ ದೆಹಲಿನಲ್ಲಿ ನಡೀತು. ದೆಹಲಿನಲ್ಲಿ ಅವತ್ತು ಏನು ವಿಶೇಷತೆ ಅಂತಂದರೆ ಬಂಧುಗಳೇ, ನಿಮಗೆಲ್ಲ ಗೊತ್ತಿದೆ, ರೂಪಾಯಿನಲ್ಲಿ ಎಷ್ಟು ಭಾಷೆಗಳು ಪ್ರಿಂಟ್ ಆಗಿದೆ ನೋಡಿ ನೀವು. 14-15 ಅಂತ 14 ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟು ಭಾಷೆಗಳ ಕವಿಗಳಿದ್ದ ಬರೆಸಿದಂಥ, ಮಕ್ಕಳಿಗೆ ಮೌಲ್ಯಗಳನ್ನು ಬಿತ್ತತಕ್ಕಂಥ ಮತ್ತು ಜನಜಾಗೃತಿ ಮೂಡಿಸ್ತಕ್ಕಂಥ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಿತ್ತತಕ್ಕಂಥ, ಮನೋಧರ್ಮ ಹೆಚ್ಚಿಸಬೇಕು ಅನ್ನೋ ಕಾರಣಕ್ಕಾಗಿ ಒಂದು ದೊಡ್ಡ ಕಾರ್ಯಕ್ರಮ. ವಿಶೇಷ ಏನಂದರೆ, ಕರ್ನಾಟಕದಿಂದ ಕನ್ನಡ ಭಾಷೆಯಿಂದ ನಮ್ಮ ಶಾಲೆ ಆಯ್ಕೆಯಾಗಿತ್ತು. ನಾನು ಓದ್ತಿದ್ದಂಥ ಶಾಲೆ ಆಯ್ಕೆಯಾಗಿತ್ತು. ಯಾಕೆ ಅಂದರೆ, ನಮ್ಮ ಆರ್ ವೆಂಕಟೇಶಯ್ಯನವರು ಸಂಗೀತ ಮಾಸ್ಟ್ರಿದ್ರು. ನಾವು 6 ಜನ ಮಕ್ಕಳನ್ನು ಕರ್ಕೊಂಡು ಅವತ್ತಿನ ಕಾಲಕ್ಕೆ 1986ರಲ್ಲಿ ದೆಹಲಿಗೆ ಹೋಗಿದ್ದೆ. ನಾನು 9ನೇ ತರಗತಿ ವಿದ್ಯಾರ್ಥಿ. 3 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ನಾನು ಪರಮ ಶಿಷ್ಯ ನಮ್ಮ ಗುರುಗಳಿಗೆ. ಏನಕ್ಕೆ ಅಂದರೆ ಹಾರ್ಮೋನಿಯಂ ಬರುವ ಶಿಷ್ಯ ನಾನು. ಹಾರ್ಮೋನಿಯಂ ಮನೇಲಿ ಏಟು ತಿಂತೀನಿ ಅಂತ ಭಯ ಆಯ್ತಲ್ಲ, ಬಾಯಿಲಿ ಮಗ್ನೆ ಇರ್ಬಿಟ್ಟು ಅವ್ರ ಕೈಲಿ ಹಾರ್ಮೋನಿಯಂ ಒರೆಸೋರು ಮಡಿತಿರಲಿಲ್ಲ ಯಾವತ್ತು. ಅಂಥ ಪ್ರೀತಿ ಮಾಸ್ಟ್ರು ನನಗೆ. ಹಾರ್ಮೋನಿಯಂ ಹೊತ್ಕೊಂಡು, ಇನ್ನೊಬ್ಬ ತಬಲ, ಇನ್ನೊಬ್ಬ ಬೇರೆ ಬ್ಯಾಗ್ಗಳಿದೆಲ್ಲ, 3 ಜನ ಹೆಣ್ಮಕ್ಳು ಎಲ್ಲ ನಾವು ಲಗೇಜ್ ನಮ್ಮದೆಲ್ಲ ಹೊತ್ಕೊಂಡು ಹೋಗಿದ್ವಿ. ಅಲ್ಲಿ ಬಂಧುಗಳ 8 ದಿನದ ಶಿಬಿರ. ಬೇರೆ ಬೇರೆ ಭಾಷೆಯ ಗೀತೆಗಳನ್ನು ನಾವು ಕಲ್ತ್ವಿ ಅಲ್ಲಿ. ಅದೇನು ವಿಶೇಷತೆ ಇತ್ತು ಅಂದರೆ 14 ಭಾಷೆಗಳಲ್ಲೂ ಆ ಪದ್ಯಗಳು ಕೊಟ್ಟಿದ್ದರು. ಈಗ ಕನ್ನಡ ಭಾಷೆ, ಕನ್ನಡದಲ್ಲಿ ಓ ಚೆಲುವಿನ ಆ ಮುದ್ದಿನ ಚೆಲುವಿನ ಮುದ್ದಿನ ಮಕ್ಕಳೇ ಮಕ್ಕಳೇ ಮಕ್ಕಳೇ, ನಾಳೆ ದಿನ ನಾಡಿದನು ನಡೆಸುವರು ನೀವುಗಳೇ, ನಡೆಸುವರು ನೀವುಗಳೇ, ಓ ಚೆಲುವಿನ ಆ ಮುದ್ದಿನ ಚೆಲುವಿನ ಮುದ್ದಿನ ಮಕ್ಕಳೇ ಮಕ್ಕಳೇ ಮಕ್ಕಳೇ. ಈ ಹಾಡು ಎಲ್ಲ ಭಾಷೆಯವ್ರಿಗೂ ಕಲಿಸಿದ್ವಿ, ನಾವು ಕಲಿಸಿದ್ವಾ. ಅದೇ ರೀತಿ ಹಿಂದಿ ಗೀತೆ ಸಾರೇ ಜಹಾನ್ ಸೆ ಅಚ್ಚ, ಈ ಹಾಡನ್ನು ನಮಗೆ ಇದೆಲ್ಲ ಎಲ್ಲರಿಗೂ ಅಲ್ಲಿದ್ದವರು ಎಲ್ಲರೂ ಒಂದೊಂದು ಭಾಷೆಯ ಶಾಲೆಗಳಿಂದ, ಒಂದೊಂದು ಶಾಲೆಯಿಂದ 6 ಜನ ಮಕ್ಕಳು ಬಂದಿರು. 3 ಗಂಡು 3 ಹೆಣ್ಣು ಈ ಥರ ಕರ್ಕೊಬಂದಿರು. ನಾವು ಅಲ್ಲಿ ಇಲ್ಲಿಂದ ಕನ್ನಡದಿಂದ ನಾವು ಹೋಗಿದ್ವಿ. ಹೋಗಿದ್ದಾಗ ಆಮೇಲೆ ಮಲಯಾಳಂ ಗೀತೆ, ತೆಲುಗು ಗೀತೆ, ತಮಿಳು ಗೀತೆ, ಈ ಥರ ಎಲ್ಲ ಭಾಷೆಯ ಓಡಿ ವಿಳೆಯಾಡು ಪಾಪ ನೀವೈಂದರಿಕ್ಕಲಾಗಾದು ಪಾಪ, ಕೂಡಿ ವಿಳೆಯಾದು ಪಾಪ ನೀ ಇರುಕದು ವಯ್ಯಾದು ಪಾಪ, ಓಡಿ ವಿಳೆಯಾಡು ಕೂಡಿ ವಿಳೆಯಾಡು ಓಡಿ ವಿಳೆಯಾಡು ಪಾಪ ನೀವೈಂದರಿಕ್ಕಲಾಗಾದು ಪಾಪ. ನನಗೆಲ್ಲ ಹಾಡುಗಳು ಬಾಯಿಗಟ್ಟಾಗ್ಬಿಟ್ಟಿದೆ. ಅಷ್ಟು ಹಾಡುಗಳನ್ನು ಅವತ್ತು ಕಲಿಸ್ಕೊಟ್ಟಂಥ ಗೀತೆ. ಇಷ್ಟು ಹಾಡುಗಳನ್ನು ಅಲ್ಲಿ ನಾವು ಕಲ್ತ್ಕೊಂಡ್ವಿ. ನಮ್ಮ ಕನ್ನಡ ಗೀತೆನ ಅವ್ರಿಗೂ ಹೇಳ್ಕೊಟ್ವಿ. ಅದೊಂದು ರಾಷ್ಟ್ರೀಯ ಭಾವೈಕ್ಯತೆಯ ಶಿಬಿರ, ಭಾಳ ಅದ್ಭುತ. ಫಸ್ಟ್ ಟೈಮ್ ದೆಹಲಿ, ಅದೇ ಫಸ್ಟು ದೆಹಲಿಗೆ ಹೋಗಿತ್ತು. ರೈಲಲ್ಲಿ ಹೋಗಿದ್ವಿ. ರೈಲಲ್ಲಿ ಮುಗಿಸ್ಕೊಂಡು ನಾವು ವಾಪಸ್ಸು ಬಂದ್ವಿ. ಬಂದರೆ ವಿಶೇಷತೆ ಏನಪ್ಪ ಅಂತಂದರೆ, ಅಷ್ಟೊತ್ತಿಗೆ ಆಗ್ಲೇ ಆವಾಗ ಮೊಬೈಲ್ ಆಗಲಿ ಫೋನ್ ಆಗಲಿ ಏನೂ ಇಲ್ಲ. ನಾವು ಬಂದು ನಮ್ಮ ಶಾಲೆಗೆ ಹೋದ್ವಿ. ಅವತ್ತು ನಮಗೆಲ್ಲ ಸನ್ಮಾನ. ನಮ್ಮ ಶಾಲೆಯಲ್ಲಿ ಯಾರ್ಯಾರು ಬಂದ್ವಿ ಬಂದು ಅವ್ರಿಗೆಲ್ಲ ದೆಹಲಿಗೆ ಹೋಗಿ ಬಂದರು ನಮ್ಮ ಮಕ್ಕಳು. ರಾಷ್ಟ್ರೀಯ ಭಾವೈಕ್ಯತೆ ಶಿಬಿರದಲ್ಲಿ ಭಾಗವಹಿಸಿ ನನಗೆ ಇನ್ನೂ ಆ ಪುಸ್ತಕ ಮಡಿಕೊಂಡಿದ್ದೀನಿ. ಅಷ್ಟು ಭಾಷೆಯ ಹಾಡುಗಳಿದೆ ಅದರಲ್ಲಿ. ಹಿಂದಿನಲ್ಲಿದೆ, ಮತ್ತು ಕನ್ನಡದಲ್ಲಿದೆ, ಮತ್ತು ಇಂಗ್ಲೀಷಲ್ಲಿದೆ, ಪ್ಲಸ್ ಆಯಾ ಭಾಷೆಯಲ್ಲಿದೆ. ಆ ಥರದ ಪುಸ್ತಕ ಮಾಡಿದ್ರು ಅದು. ಹಂಗಾಗಿ ಅದನ್ನು ನಾವು ಕಲ್ತ್ಕೊಬಂದಂಥ ಸಂದರ್ಭವನ್ನು ನಮ್ಮ ಶಾಲೆಗೆ ಒಂದು ಪತ್ರ ಬಂತು. ಏನಪ್ಪ ಅಂದರೆ, ಆಕಾಶವಾಣಿಯಿಂದ ಈ ಗೀತೆಗಳನ್ನು ಬಂದು ನೀವು ನಮ್ಮ ಆಕಾಶವಾಣಿಯಲ್ಲಿ ಹಾಡಿ ಅಂತ. ನಾವು ಬಂದು 9ನೇ ಕ್ಲಾಸ್ ಇದ್ದೆ. ಆಕಾಶವಾಣಿಗೆ ಎಂಟ್ರಿ ನಾನು ಕೊಟ್ಟಿತ್ತು. ಅಲ್ಲಿ ಬಂದು ನಾನು ಅವಾಗ ಆಕಾಶವಾಣಿಯಲ್ಲಿ ಈ ಎಲ್ಲ ಹಾಡುಗಳನ್ನು ಹಾಡ್ಬಿಟ್ಟು ಹೋದೆ. ಅದಾದಮೇಲೆ ನಾನು ಇಂಡಿವಿಜುವಲಾಗಿ ಆಡಿಷನ್ನಲ್ಲಿ ಭಾಗವಹಿಸಿದೆ. ನನಗೆ ಆರಂಭದಲ್ಲಿ ನನಗೆ ಬಿ ಗ್ರೇಡು ಆರ್ಟಿಸ್ಟ್ ಆದೆ. ಅದಾದಮೇಲೆ ನಾನು ಪರಿಮಳ ಕಾರ್ಯಕ್ರಮದಲ್ಲಿ ಹಾಡ್ತಾಯಿದ್ದೆ. ಪರಿಮಳ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಹಾಡ್ಕೊಂಡು ಬರ್ತಾಯಿದ್ದೆ ಅಂತ ಒಬ್ಬ ಕಲಾವಿದ. ಒಂದು ಇನ್ಸಿಡೆಂಟ್ ಏನಪ್ಪ ಅಂತಂದರೆ, ಆ ಪರಿಮಳ ಕಾರ್ಯಕ್ರಮದಲ್ಲಿ ನಾನು ಹಾಡಿದ್ದ ಹಾಡುಗಳು ಬಂದರೆ ಏನು ಮಾಡ್ತಿದ್ರು ಅಂತ ಅಂದರೆ, ರೇಡಿಯೋವನ್ನು
ಒಂದು ಕಂಬಕ್ಕೆ ಹಿಂಗೆ ನೆಟ್ಬಿಟ್ಟು ಆ ಕಂಬಕ್ಕೆ ಕಟ್ಟಿಬಿಟ್ಟು ಸುತ್ತ ಮಕ್ಕಳನ್ನ ಕೂರಿಸ್ಬಿಟ್ಟು ಕೇಳಿಸ್ತಾಯಿದ್ರು. ಸೊ ಅದೊಂದು ನನಗೆ ಆ ಜೀವಮಾನದಲ್ಲಿ ಹೇಳೋರು. ಗ್ರಾಮಾಂತರ ಪ್ರೌಢಶಾಲೆಯ ವಿದ್ಯಾರ್ಥಿ ಜೆ ಸಿದ್ದರಾಜು ಅವರಿಂದ ಇದೀಗ ಪರಿಮಳದಲ್ಲಿ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಒಂದು ಜನಪದ ಗೀತೆ. ಅದು ಕುದುರೆಯ ತಂದೀವ್ನಿ ಜೀನಾವ ಬಿಗಿದೀವ್ನಿ ಅಂತ ಒಂದು ಭಾಳ ಫೇಮಸ್ ಸಾಂಗ್ ಅದು. ಅದನ್ನು ಎಷ್ಟು ಅದ್ಭುತ ಅಂತಾರೆ. ಇದ್ರದ್ದು ಕುದುರೆಯ ತಂದಿನ ಬಗ್ಗೆನೂ ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ನಾನು ಇನ್ನೊಂದು ಘಟನೆಯನ್ನು ಹೇಳಿಬಿಟ್ಟು ನಾನು ಹಾಡನ್ನು ಹಾಡ್ತೀನಿ. ಅದನ್ನು ಏನಪ್ಪ ಅಂತಂದರೆ, ಅದೇ ಸಂದರ್ಭ 9ನೇ ತರಗತಿ ಇದ್ದಾಗೆ ನಮ್ಮ ಹಾರೋಳ್ಳಿ ಹೈಸ್ಕೂಲಲ್ಲಿ ಒಂದು ಪ್ರಯೋಗ ಶಾಲೆಯನ್ನು ಕಟ್ಟಿಸ್ಬೇಕು, ದೊಡ್ಡ ಆಡಿಟೋರಿಯಂ ಥರ ಕಟ್ಟಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿದ್ರು. ನಮ್ಮ ಶಾಲೆ ಏನಪ್ಪ ವಿಶೇಷತೆ ಅಂತ ಅಂದರೆ, ನಮ್ಮ ಭಾಳ ರಾಜಕೀಯ ಮಂತ್ರಿಗಳಾಗಿ ಹೆಸರುವಾಸಿಯಾದಂಥ PGR ಸಿಂಧ್ಯಾ, IAS ಆಫೀಸರ್ ಆದಂಥ ನಮ್ಮ ಸಿದ್ದಯ್ಯನವರು, ಇನ್ನೊಬ್ಬರು IAS ಆಫೀಸರ್ ಬಸವರಾಜು ಅವರು, ಇನ್ನೂ ಭಾಳ ಅನೇಕ ಜನ ಕವಿಗಳು, ವಿದ್ವಾಂಸರುಗಳು, ಆಮೇಲೆ ಭಾಳ ವಿಶೇಷತೆ ಅಂದರೆ IPS ಆಫೀಸರ್ಗಳು ಎಲ್ಲ ನನ್ನಿಂದ ಒಳಗೊಂಡಂತೆ ತುಂಬ ಜನ ಓದಿದಂಥ ಹಿರಿಯ ವಿದ್ಯಾರ್ಥಿಗಳು ಸೇರಿ ಆವಾಗ ಒಂದು ಹಿರಿಯ ವಿದ್ಯಾರ್ಥಿಗಳ ಸಂಘ ಅಂತ ಇತ್ತು. ಹಿರಿಯ ವಿದ್ಯಾರ್ಥಿಗಳ ಸಂಘ ಒಂದು ಫಂಡ್ ರೈಸಿಂಗ್ ಪ್ರೋಗ್ರಾಮ್ ಅಂತ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಆ ಸಂದರ್ಭದಲ್ಲಿ ಅದು ಮೊದಲ ಪ್ರಯತ್ನ ಏನಂದರೆ, ರವೀಂದ್ರ ಕಲಾಕ್ಷೇತ್ರದ ಫಂಡ್ ರೈಸಿಂಗ್ ಪ್ರೋಗ್ರಾಮ್. ನಮ್ಮ ವೈಕೆ ಮುದ್ದು ಕೃಷ್ಣ ಮತ್ತು ಸಿದ್ದಯ್ಯನವರು ಭಾರಿ ಆತ್ಮೀಯ ಸ್ನೇಹಿತರು. ಸಿದ್ದು ಮುದ್ದು ಅಂತ ಕರೆಯೋರು ಅವರಿಬ್ಬರು. ಮುದ್ದು ಕೃಷ್ಣನ ಸಿದ್ದು. ನಮ್ಮ ಸಿದ್ದಯ್ಯನವರು ಮೊಹಮ್ಮದ್ ರಫಿ ಹಾಡುಗಳನ್ನ ಭಾಳ ಚೆನ್ನಾಗಿ ಹಾಡ್ತಾರೆ. ವೈಕೆ ಮುದ್ದು ಕೃಷ್ಣ ಸುಗಮ ಸಂಗೀತ ಗಾಯಕರು. ಇವರೆಲ್ಲ ಸೇರಿ ಏನು ಮಾಡಿದರು ಅಂದರೆ, ಮಂಜುಳಾ ಗುರುರಾಜ್ ಅವರು ಕಾರ್ಯಕ್ರಮ ನಡೆಸಿದರು. ಅವತ್ತು ಭಾಳ ಉತ್ಕೃಷ್ಟದಲ್ಲಿತ್ತು ಅವ್ರ ಆರ್ಕೆಸ್ಟ್ರಾ. ಮಂಜುಳಾ ಗುರುರಾಜ್ ಅಂದರೆ ಭಾಳ ಫೇಮಸ್ಸು. ಮಂಜುಳಾ ಗುರುರಾಜ್ ಅವರು ಆರ್ಕೆಸ್ಟ್ರಾದಲ್ಲಿ ನಮ್ಮ ಕಂಡೀಷನ್ ಏನು ಹಾಕಿದ್ರು ನಮ್ಮ ಎಷ್ಟು ಅಂದರೆ, ನಮ್ಮ ಶಾಲೆ ಮಕ್ಕಳು ಹಾಡು ಹೇಳ್ತಾರೆ ಚೆನ್ನಾಗಿ ಅಂತ. ಯಾರು ನಮ್ಮ ಶಾಲೆ ಅಂದರೆ ನಾನೇ. ಏನು ವಿಶೇಷತೆ ಅಂತ ಅಂದರೆ, ಈ ಕುದುರೆಯ ತಂದೀವ್ನಿ ಜೀನಾವ ಬಿಗಿದೀನಿ ಹಾಡಿಗೆ ಇದನ್ನು ಪೋರ್ಷನ್ ನಾನು ಹಾಡಿದೆ, ಫೀಮೇಲ್ ಪೋರ್ಷನ್ ಮಂಜುಳಾ ಗುರುರಾಜ್ ಅವರು ಹಾಡಿದ್ರು. ಅವತ್ತಿಗೆ 1986ರಲ್ಲಿ ಮಂಜುಳಾ ಗುರುರಾಜ್ ಅವರು ಇದರಲ್ಲಿ ಕುದುರೆಯ ತಂದೀವ್ನಿ ಜೀನಾವ ಬಿಗಿದೀವ್ನಿ, ಕುದುರೆಯ ತಂದೀವ್ನಿ ಜೀನಾವ ಬಿಗಿದೀವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಇದ್ರದ್ದು ಚರಣ. ಅಂಗ್ಳ ಗುಡಿಸೋರಿಲ್ಲ, ಗಂಗ್ಳ ತೊಳೆಯೋರಿಲ್ಲ, ಹೆಂಗೆ ಬರಲಣ್ಣ ಮದುವೆಗೆ. ಅಂಗ್ಳ ಗುಡಿಸೋರಿಲ್ಲ, ಗಂಗ್ಳ ತೊಳೆಯೋರಿಲ್ಲ, ಹೆಂಗೆ ಬರಲಣ್ಣ ಮದುವೆಗೆ. ಅಂಗ್ಳಕ್ಕೆ ಆಳಿಡುವೆ, ಗಂಗ್ಳಕ್ಕೆ ತೊಟ್ಟಿಡುವೆ, ಅಂಗ್ಳಕ್ಕೆ ಆಳಿಡುವೆ, ಗಂಗ್ಳಕ್ಕೆ ತೊಟ್ಟಿಡುವೆ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಹೀಗೆ ಅಣ್ಣ ತಂಗಿಯ ಇದೊಂದು ಸಂಭಾಷಣೆ ಗೀತೆಯನ್ನು ನಾನು ಮಂಜುಳಾ ಗುರುರಾಜರು ಹಾಡಿದ್ವಿ. ಏನು ಚಪ್ಪಾಳೆ ಸುರಿಮಳೆ. ಎಲ್ಲರೂ ಅವತ್ತಿನ ಕಾಲಕ್ಕೆ 500-1000 ರೂಪಾಯಿ ಕೊಟ್ಟು ಟಿಕೆಟ್ ಅಂದರೆ ಡೊನೇಷನನ್ನು ಕಲೆಕ್ಟ್ ಮಾಡಿ ನಾವು ಫಂಕ್ಷನ್ ಮಾಡಿದ್ದು. ಎಲ್ಲ ಡೋನರ್ ಪಾಸ್ಗಳಿಗೋಸ್ಕರ. ಏನು ನೂಕು ಜನ ಮೊದಲ ಬಾರಿಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾನು ಬಂದು ಹಾಡಿದಂಥದ್ದು 1986ರಲ್ಲಿ. ಇದಾದ ಮೇಲೆ ಇನ್ನೊಂದು ಮರೆಯಲಾಗದ ಘಟನೆ. ನಾವು ಪಾಠದಲ್ಲಿ ಓದ್ತಾಯಿದ್ದು. ರಾಷ್ಟ್ರಕವಿ ಕುವೆಂಪು, ದತ್ತಾತ್ರೇಯ ಬೇಂದ್ರೆ, ಮಾಸ್ತಿ ವೆಂಕಟೇಶ ಇವೆಲ್ಲ ಓದ್ತಾಯಿದ್ದು. ಆದರೆ ನಾನು ಯಾವತ್ತೂ ಕೂಡ ಕುವೆಂಪು ಅವರನ್ನ ನೋಡಿರಲಿಲ್ಲ, ಮುಖತಃ ನೋಡಿರಲಿಲ್ಲ, ಬರೀ ಫೋಟೋದಲ್ಲಿ ನೋಡ್ಕೊಂಡಿದ್ದು. ನನ್ನ ಸೌಭಾಗ್ಯ ಸಿಕ್ಕಿತ್ತು. ಅದೇ 86ರಲ್ಲಿ ಒಂದು ಸೌಭಾಗ್ಯ ಸಿಗ್ತದೆ. ಏನಂತ ಅಂದರೆ, ಮೈಸೂರಲ್ಲಿ ಒಂದು ಕಾರ್ಯಕ್ರಮ. ರಾಷ್ಟ್ರಕವಿ ಕುವೆಂಪು ಅವ್ರದ್ದೇ ಒಂದು ಗೀತೆಯನ್ನು ನಮ್ಮ ಗುರುಗಳು ಹೇಳ್ಕೊಡ್ರು. ಎಂಥ ಅದ್ಭುತ ಅಂತಂದರೆ, ನಾವು ಹೋಗಿದ್ದೀವಿ. ಅವತ್ತಿನ ಮುಖ್ಯ ಗೆಸ್ಟು ಯಾರು ಅಂದರೆ ಕುವೆಂಪುರವರೇ. ನನಗೆ ಇವತ್ತು ಕಣ್ಣಲ್ಲಿ ಕಟ್ತಂಗಿದೆ ಸರ್. ಬಿಳಿ ಜುಬ್ಬ, ಹಾಫ್ ಜುಬ್ಬ ಈ ಥರ ಇಲ್ಲಿವರೆಗೂ ಪಂಚೆ ಮತ್ತು ಒಂದು ಕೋಲು, ಬಿಳಿ ಕೂದಲು ತಲೆ ಹಿಡ್ಕೊಂಡು ಬಂದಿದ್ದಾರೆ. ನಾವು 3 ಜನ ವಿದ್ಯಾರ್ಥಿಗಳು ಹಾಡಾಡ್ತೀವಿ. ನಮ್ಮ ಗುರುಗಳು ತಬಲಾ ನುಡಿಸ್ತಾರೆ. ನಾನು ಬಂದು ಕೂತ್ಕೊಂಡ್ರು ಹಿಂಗೆ ಚೇರಲ್ಲಿ, ವುಡನ್ ಚೇರು. ನನಗಿನ್ನೂ ಕಣ್ಣು ಕಟ್ತಂಗಿದೆ. ನಾನು ಹಿಂಗೆ ನಾವು ಪಕ್ಕದಲ್ಲಿ ನಿಂತ್ಕೊಂಡು 3 ಜನ ಮಕ್ಕಳು. ನಾವು ಯಾವಾಗೂ ಯೂನಿಫಾರ್ಮ್ ಅಂದರೆ ಇದು ಯಾವುದು ಇದು ನೀಲಿ ಚಡ್ಡಿ, ಬಿಳಿ ಅಂಗಿ, ಗಾಂಧಿ ಟೋಪಿ, ಇಲ್ಲೊಂದು ಕಪ್ಪಿರಬೇಕಿತ್ತು. ಆ ಥರ ಹೊಲಿಸಿರೋರು. ಹೆಣ್ಮಕ್ಳಿಗೆ ಲಂಗ ಮತ್ತು ಬ್ಲೌಸು ಆ ಥರದ್ದು ಇಟ್ಕೊಂಡು ಆಡಬೇಕಿತ್ತು. ಅದೇ ಥರದ್ದು ಯೂನಿಫಾರ್ಮನ್ನು ಮಾಡಿದರು ಹುಡುಗರು. ಆಮೇಲೆ ಹುಡುಗಿರು ಕಂಪಲ್ಸರಿ ಸಂಗೀತಕ್ಕೆ ಸೇರಬೇಕು. ಅವರು ಹೋಗಿ ಕೂತ್ಕೊಬಿಟ್ರು.